ಹಾಂ ನಿಗದಿಯಾದಂತೆ 11 ಗಂಟೆಗೆ ಬದಲು 11:15ಗೆ ಸ್ಟಾರ್ಟ್ ಆಗಿದೆ. ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ, ಕೆ ಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಜೊತೆ CM ಸಿದ್ದರಾಮಯ್ಯ ಭೇಟಿ. 1.5 ಗಂಟೆ ಚರ್ಚೆ ಆಯಿತು ಗಂಭೀರವಾಗಿ. ಅದು ರಾಜ್ಯಸಭೆ ಮತ್ತು ವಿಧಾನಸಭಾ ಪರಿಷತ್ ಚುನಾವಣೆ ಬಗ್ಗೆ ಅಲ್ವೇ ಅಲ್ಲ. ಹಾಗಾದರೆ ಒಂದು ಅರ್ಧ ಗಂಟೆ ಯೋಚನೆ ಮಾಡ್ಬೋದು ಯಾರು ಅಭ್ಯರ್ಥಿಗಳಂತ. ಯಾಕೆ ಅಷ್ಟು ದೀರ್ಘವಾಗಿ ಬಾಗಿಲು ಮುಚ್ಕೊಂಡು ಮಾತಾಡಬೇಕಾಯಿತು? DK ಶಿವಕುಮಾರ್ ಇರಬೇಕಾಯಿತು, ಸಚಿವರು ಇರಬೇಕಾಯಿತು. ಅಲ್ಲಿ ಮುಖ್ಯಮಂತ್ರಿ ಅಧಿಕಾರ ಹಂಚಿಕೆ ವಿವಾದ ಬಗ್ಗೆ ಬಗೆಹರಿಸೋಕ್ಕೆ ನಿರ್ಣಾಯಕ ಸಭೆ ಇದು. CM ಜೊತೆ ಮಾತುಕತೆ ಮಾಡಿದರೆ ಆಯಿತು, ಎಲ್ಲ ಮಾಡ್ತೀನಿ ಸರ್ ನೀವು ಹೋಗಿ ಅಂತ ಕಳಿಸಿದ್ದಾರೆ. ಮೊದಲು ಊಟ ಆಗ್ತಿದೆ, ಊಟ ಮುಗೀತು, ಮಧ್ಯಾಹ್ನ ಊಟ ಮುಗೀತು. ಈಗ DK ಶಿವಕುಮಾರ್ ಬರ್ತಿದ್ದಾರೆ. ಅವರು ತಮ್ಮ ಅಹವಾಲನ್ನ ಹೇಳ್ಬೇಕಾಗಿದೆ, ಏನಾಗಿದೆ ಆಗಿತ್ತು, ಏನು ಬೇಕಿದೆ, ಈಗ ಮುಖ್ಯಮಂತ್ರಿ ಸಹ ಹಿಂಗೆ ಬೇಕಿದೆ, ಈಗ ಕೊಡ್ದಾದ್ರೆ ಏನಾಗುತ್ತೆ ಎಲ್ಲ ಹೇಳ್ತಾರೆ. ತಮ್ಮ ಸಪೋರ್ಟಿಗೆ ಎಷ್ಟು MLC ಎಲ್ಲ ಹೇಳ್ತಾರೆ. ಸೊ ಸಿದ್ದರಾಮಯ್ಯಗೆಲ್ಲ ಕೊಟ್ಬಿಟ್ಟಿದ್ದೀರ, ಸುದೀರ್ಘಾವಧಿ ಮುಖ್ಯಮಂತ್ರಿ. ನೋಡಿ, ಯಾರು ಏನೇ ಹೇಳಿದ್ರು, ಕೋಡಿ ಮಾಡಿಸೋ ಮುಂದೆ ಹೇಳಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಒಂದು ದಿನ ಒಂದು ವಾರ ಇಟ್ಕೊಳಕ್ಕಾಗಲ್ಲ. ಫಿನಿಶ್. ಅವರು ಅದಕ್ಕೆ ಫಿನಿಶ್ ಅಂತಲ್ಲ, ಅದು ಅದಕ್ಕೆ ಮುಗಿದೋಗಿದೆ, ನಿವೃತ್ತರಾಗಿದೆ, ರಾಜಕೀಯವಾಗಿ ನಿವೃತ್ತರಾಗಿದೆ. ಎಲ್ಲ ದೇವರೆಲ್ಲ ಕೊಟ್ಟಿದ್ದಾರೆ. 79-80 ವರ್ಷ ವಯಸ್ಸು. ಸೊ ಎಲ್ಲ ಕೊಟ್ಬಿಟ್ಟಿದ್ದಾನೆ, ಅಧಿಕಾರ ಪೂರ್ಣಗೊಳಿಸಿದ್ದಾರೆ. ಸೊ ಅವ್ರು ಈಗ ಸಂತೋಷವಾಗಿ ನಿವೃತ್ತ ಯಾರು ಮುಖ್ಯಮಂತ್ರಿ ಅಂತ ಹೇಳ್ಬೋದು. ಅವ್ರು ಪರಮೇಶ್ವರ್ ಅಂತ ಹೇಳಿದ್ರು ಅಷ್ಟೇ, ನಾನು ಅಧಿಕಾರ ಬದಲಾವಣೆ. DK ಶಿವಕುಮಾರ್ ಸತ್ರು ಹೇಳಲ್ಲ, ಅವರು ಹಿಂದೆ ಸಂಘಟನೆಯಿಂದವರು ಸರಿ ಹೋಗಿ ಅಂತ ಹೇಳಿ ಬಂದಾರೆ ಅಷ್ಟೇ, ಇಲ್ಲ ಇನ್ನೇನೂ ಆಗಿಲ್ಲ, ಪರಮೇಶ್ವರ್ ಅಂತ ಹೇಳಿ ಬಂದಾರೆ. ಸೊ ಈಗ DK ಸರಿ ಅವರ ಪಕ್ಷ ಜಾತಿ ಬರಲ್ಲ. ನಾನು ಸಂಘಟನೆ ಮಾಡಿದ್ದು ಒಂದು ಪಕ್ಷ ಎಕ್ಸ್ಪೀರಿಯೆನ್ಸು, ಸಂಘಟನೆ ಮಾಡಿದ ಎಕ್ಸ್ಪೀರಿಯೆನ್ಸ್. ಅವರು ಮುಖ್ಯಮಂತ್ರಿ ಸ್ಥಾನ ಕೇಳೋದು ತಪ್ಪಿಲ್ಲ, ಜಾತಿಯಿಂದ ಕೇಳ್ತಿಲ್ಲ ಅವರು. ಇನ್ನು ನಿರ್ಧಾರ ಮಾಡೋದು ಹೈಕಮಾಂಡ್ ಬಿಟ್ಟಿದ್ದು. ಆಮೇಲೆ ತಮಿಳು ಸರ್ಕಾರ ಅಫಿಡವಿಟ್ ಹಾಕಿದ್ದೆ, ಏನೋ ಮೇಲ್ಮನೆ ಸಲ್ಲಿಸಿದ ಮರುಪರಿಶೀಲನೆ ಅರ್ಜಿ ಹಾಕಿತ್ತು. ಮೇಕೆದಾಟು ಯೋಜನೆ ಇದೆಲ್ಲ ಕರ್ನಾಟಕದ 700 DK ಶಿವಕುಮಾರ್ ಊರ ಹತ್ರ 700 ಹತ್ರ ಮೇಕೆದಾಟು ಅಂತ. ಅಲ್ಲಿ ಕಾವೇರಿಯೊಂದಿಗೆ ಅಡ್ಡಲಾಗಿ ಮೇಕೆದಾಟು ಯೋಜನೆ ಅಣೆಕಟ್ಟು ಕಟ್ಟಿ ನಮ್ಮ ಪಾಲಿನ ನೀರನ್ನು ಕುಡಿಯ ನೀರಿಗೆ ಅಷ್ಟೇ ಬಳಸಿ, ನೀರಾವರಿಗಿಲ್ಲ, ಕುಡಿಯ ನೀರಿಗೆ ಬಳಸಿ ಬೆಂಗಳೂರು ನಗರ ಅಭಿವೃದ್ಧಿಗೆ ಮತ್ತು ಬೆಂಗಳೂರು ಸುತ್ತಮುತ್ತಲ ನೆಲಮಂಗಲ, ದೇವನಹಳ್ಳಿ, ಮಾಗಡಿ, ಜಿಗಣಿ, ಆನೇಕಲ್ಲು, ಕನಕಪುರ ಇಂಥ ನಾವು ಸುತ್ತಮುತ್ತ ಹೊಸಕೋಟೆ ಇಂಥ ಪಟ್ಟಣಗಳಿಗೆ ಕುಡಿಯ ನೀರು ಒದಗಿಸೋದು ಯೋಜನೆ ಇದು. ಇನ್ನು ಯಾರು ನೀರಾವರಿ ನಮ್ಮ ಪಾಲಿನ ನೀರು ಬಳಸ್ತೀವಿ, ಅದೇ ಅವ್ರೇನು ಕೇಳಬೇಕು ಅಂತ ಕೇಳ್ತಿರೋದು ತಪ್ಪೇನಿಲ್ಲ. ಹಾಗಾಗಿ ಈಗ ತಮಿಳಿನ ಅರ್ಜಿನ ಸುಪ್ರೀಂ ವಜಾ ಮಾಡಿದೆ. ಅವ್ರು ಏನು ಪ್ರಧಾನಮಂತ್ರಿ ಏನು ಮಾಡೋಕ್ಕಲ್ಲ, ಮುಖ್ಯದೊಳಿ ಸುಪ್ರೀಂ ಕೋರ್ಟೇ ಲಾಸ್ಟು. ಮೇಕೆದಾಟು ಯೋಜನೆ ಮುಗಿದೋಯ್ತು. ಪ್ರಧಾನಮಂತ್ರಿ ಏನು ತಿಪ್ಪಲಾಗ ಏನು ಮಾಡಿದ್ರು ಆಗಲ್ಲ.